ಕೊಪ್ಪಳದಲ್ಲಿ ತೆಪ್ಪ ಪ್ರವಾಸಕ್ಕೆ ಜನಾರ್ದನ ರೆಡ್ಡಿ ಚಾಲನೆ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಸಾಣಾಪುರ ಕೆರೆಯಲ್ಲಿ ತೆಪ್ಪದ ಪ್ರವಾಸವನ್ನು ಕೂಡ ಮಾಡಿದ್ದಾರೆ. ಪತ್ನಿ, ಮಗಳು, ಮೊಮ್ಮಕ್ಕಳ ಜೊತೆ ತೆಪ್ಪದಲ್ಲಿ ತೆರಳಿದ್ರು. ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರು ಹಂಚಿಕೊಂಡಿದ್ರು. ಶಾಸಕ ಜನಾರ್ದನ ರೆಡ್ಡಿ ತೆಪ್ಪ ಪ್ರವಾಸ ಏನೋ ಮಾಡಿದ್ದಾರೆ. ಪ್ರವಾಸೋದ್ಯಮ ಬೆಳಿಬೇಕು ಅನ್ನೋ ಅವ್ರ ಉದ್ದೇಶ ಇರಬೇಕು. ಆದರೆ ಅಲ್ಲಿನ ಜನ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸ್ಥಳೀಯರು ತೆಪ್ಪ ಪ್ರವಾಸದಿಂದ ಕೆರೆಯಲ್ಲಿನ ಜಲಚರಗಳಿಗೆ ಕಂಟಕ ಎದುರಾಗುತ್ತೆ. ಅಧಿಕಾರಿಗಳ ಹಣದಾಹಕ್ಕೆ ಜೀವ ಸಂಕುಲಗಳಿಗೆ ಕುತ್ತು ಬರುತ್ತೆ. ತೆಪ್ಪ ಪ್ರವಾಸ ಬೇಡ ಅಂತ ಹೇಳಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೂ ಕೂಡ ವಿರೋಧ ವ್ಯಕ್ತವಾಗಿದೆ. ಇಲ್ಲಿ ತೆಪ್ಪದ ಪ್ರವಾಸ ಬೇಡ, ನೀರಿನಲ್ಲಿರುವಂಥ ಜಲಚರಗಳಿಗೆ ಸಮಸ್ಯೆ ಆಗುತ್ತೆ. ಪ್ರವಾಸದ ನೆಪದಲ್ಲಿ, ಪ್ರವಾಸೋದ್ಯಮದ ನೆಪದಲ್ಲಿ, ಅಭಿವೃದ್ಧಿಯ ನೆಪದಲ್ಲಿ ಜಲಚರಗಳಿಗೆ ಸಮಸ್ಯೆ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ವಿರೋಧ ಮಾಡಿದ್ದಾರೆ. ಆದರೆ ಶಾಸಕ ಜನಾರ್ದನ ರೆಡ್ಡಿ ಉದ್ಘಾಟನೆ ಮಾಡಿಯೇ ಬಿಟ್ಟಿದ್ದಾರೆ. ಗೊತ್ತಿಲ್ಲ ಈಗ ಜನಾರ್ದನ ರೆಡ್ಡಿ ಅವರು ಈ ನಿರ್ಧಾರವನ್ನು ವಾಪಸ್ ಪಡಿತಾರಾ ಅಥವಾ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ, ಅಲ್ಲಿನ ಸ್ಥಳೀಯರಿಗೆ ಮನವೊಲಿಸುವ ಕೆಲಸ ಮಾಡ್ತಾರಾ ನೋಡಬೇಕಿದೆ. ಕೂಡ ಖ್ಯಾತಿ ಹೊಂದಿರುವಂಥ ಒಂದು ವಿಚಾರ. ನಮಗೆ ಸ್ವತಂತ್ರ ಬಂದಾಗಲಿಂದ ಕೂಡ 75 ವರ್ಷದಲ್ಲಿ ಕೂಡ ಕೆಲವೊಂದು ಅಂದರೆ ನಮ್ಮ ಜನಗಳಿಗೋಸ್ಕರ, ಪ್ರವಾಸಿಗರಿಗೋಸ್ಕರ ಸ್ವಲ್ಪ ಹಾಗೆ ನಡೆಸ್ತಾ ಇದ್ದರು. ಇದಕ್ಕೆಲ್ಲ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಸಾಕಷ್ಟು ಮಂದಿ ಸಹಕಾರ ಕೊಟ್ಕೊತಾನೆ ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ನಮಗೆ ಈ ಭಾಗದಲ್ಲಿ ಇಲ್ಲಿನ ಅರಣ್ಯ ಅಧಿಕಾರಿಗಳು, ನಮ್ಮ DFO ಚಂದ್ರಪ್ಪ ಅವರಾಗಿರ್ಬೋದು, ವಿಶೇಷವಾಗಿ ನಮ್ಮ ಸುಭಾಷ್ ಚಂದ್ರ ನಾಯ್ಕ ಅವರೆಲ್ಲ ಕೂಡ ಮುತುವರ್ಜಿ ವಹಿಸಿ ಇವತ್ತು ಅರಣ್ಯ ಇಲಾಖೆ ವತಿಯಿಂದನೇ ಅಧಿಕೃತವಾಗಿ ಬರುವಂಥ ಪ್ರವಾಸಿಗರಿಗೆ ಅವರೊಂದು ಎಂಟ್ರಿ ಫೀಸ್ ಒಂದು 50 ರೂಪಾಯಿ ಇಡೋದ್ರಿಂದ ಹಿಡಿದು ತೆಪ್ಪೆ ನಡೆಸುವಂಥ ಒಂದು ನಾವಿಕರಿಗೆ ಒಂದು 100 ರೂಪಾಯಿ ಅವ್ರಿಗೆ ಅಮೌಂಟ್ ಫಿಕ್ಸ್ ಮಾಡೋದ್ರಿಂದ ಹಿಡಿದು, ಮತ್ತು ಜೊತೆಗೆ ಇಲ್ಲೆಲ್ಲ ಕೂಡ ಫಾರೆಸ್ಟ್ ಗಾರ್ಡ್ಗಳು ಅವರ ಪರ್ಯವೇಕ್ಷಣೆಯಲ್ಲಿ ಒಂದು ಭದ್ರತಾ ವ್ಯವಸ್ಥೆಯನ್ನು ಅವರು ನೋಡ್ಕೊಳ್ತಾರೆ ಅಚ್ಚುಕಟ್ಟಾಗಿ ನಡೆಸೋದಕ್ಕಂತೇಳಿ ಇವತ್ತು ಅಧಿಕೃತವಾಗಿ ಒಂದು ಚಾಲನೆ ಕೊಡೋದಾಗಿದೆ. ಇವತ್ತು ಒಂದು ನಿಜವಾಗ್ಲೂ ಕೂಡ ಫಾರೆಸ್ಟ್ ಅಧಿಕಾರಿಗಳಿಗೆ, ಯಾಕೆಂದರೆ ಇದು ಯಾವತ್ತೂ ಆಗಬೇಕಾಗಿತ್ತು, ಬಟ್ ಕೆಲವೊಬ್ಬರು ಕೈಯಲ್ಲಿ ಆಗಬೇಕಂತ ಇರ್ಬೋದು. ಮೋಸ್ಟ್ಲಿ ಅವರು ಸುಭಾಷ್ ಚಂದ್ರ ನಾಯ್ಕು ಭಾಳ ಇಂಟ್ರೆಸ್ಟ್ ತೊಗೊಂಡು ಈ ಸಮಸ್ಯೆ ಶಾಶ್ವತವಾಗಿ ಇತ್ಯರ್ಥ ಆಗಬೇಕು ಅಂತೇಳಿ ಇವತ್ತು ಅವರೇನು ಸಾಣಾಪುರ ಕೆರೆಯಲ್ಲಿ ಅರಿಗುಲ್ ಪುಟ್ಟಿ ಅಂದರೆ ತೆಪ್ಪ ಹಾಕ್ತಾರಲ್ಲಿ. ತೆಪ್ಪ ಹಾಕೋದ್ರಿಂದ ಅಲ್ಲೆಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ತೊಂದರೆ ಅಂದರೆ ಅಲ್ಲೆಲ್ಲ ಬಿದ್ದು ಯಾವುದೇ ಸೇಫ್ಟಿ ಇರೋದಿಲ್ಲ, ಬಿದ್ದು ಪ್ರಾಣ ಕಳ್ಕೊಳ್ಳುವಂಥ ಸಾಧ್ಯತೆ ಭಾಳ ಉಂಟಾಗಿದ್ದು, ಇವತ್ತಿನ ಮಾನ್ಯ ಶಾಸಕರು ಗಾಲಿ ಜನಾರ್ದನ ರೆಡ್ಡಿ ಅವರು ಆ ತೆಪ್ಪಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದು ಸಂಪೂರ್ಣ ಕಾನೂನು ವಿರುದ್ಧವಾಗಿರ್ತದೆ. ಯಾಕೆಂದರೆ 2005ರಲ್ಲಿ ರಿಟ್ ಪಿಟಿಷನ್ PIL ಹಾಕ್ಕೊಂಡು ಇದು ಹೈಕೋರ್ಟ್ನೇ ಇದು ಅರಿಗೋಲ್ ಪುಟ್ಟಿನ ಬ್ಯಾನ್ ಮಾಡ್ಬೇಕಂತೇಳಿ ಒಂದು ಆದೇಶ ಐತಿ. ಆ ಆದೇಶನ ಉಲ್ಲಂಘನೆ ಮಾಡಿ ಇವತ್ತು ಏನಪ್ಪ ಅಂದರೆ ಇವತ್ತು ಮಾನ್ಯ ಶಾಸಕರು ಅದಕ್ಕೆ ಚಾಲನೆ ನೀಡಿದ್ದಾರೆ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ತಾವು ಇವೆಲ್ಲ ತಿಳ್ಕೊಳ್ಳಾರ್ದೇ ಈ ಥರ ಮಾಡೋದು ತಪ್ಪು. ಮತ್ತು ಮುಂದುವರೆದು ಏನಪ್ಪ ಅಂದರೆ ಆ ಭಾಗದಲ್ಲಿ ಸುಮಾರಾದ ಕೆರೆ ನೀರು ಏನು ಸಾಣಾಪುರ ಕೆರೆ ನೀರು 15 ಹಳ್ಳಿಗಳಿಗೆ ಸರಬರಾಜಾಗುತ್ತೆ. ಅಲ್ಲೆಲ್ಲ ಪ್ರವಾಸಿಗರು ಅವರೆಲ್ಲ ಬರೋದ್ರಿಂದ ಆ ಕುಡಿಯೋ ನೀರಲ್ಲಿ ಮಲಿನವನ್ನು ಉಂಟು ಮಾಡಿ ಎಲ್ಲ ರೋಗ ರುಜಿನಗಳು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಒಂದು ಕಡೆ ಶಾಸಕರು ಪ್ರವಾಸೋದ್ಯಮ ಬೆಳಿಬೇಕು, ಪ್ರವಾಸೋದ್ಯಮ ಇರೋ ಕಾರಣಕ್ಕಾಗಿ ಇಲ್ಲಿನ ಪ್ರದೇಶ ಅಭಿವೃದ್ಧಿ ಆಗುತ್ತೆ, ಜನಗಳಿಗೂ ಒಂದು ಅನುಕೂಲ ಆಗುತ್ತೆ ಅಂತ ಅವರು ಅಂದ್ಕೊಂಡಿದ್ರು. ಆದರೆ ಈ ವಿರೋಧ ಅವರಿಗೆ ಗೊತ್ತಿರಲಿಲ್ವಾ? ದಶರಥ, ಖಂಡಿತಲು ಕೂಡ ಅಂದ್ರೆ ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ಕೆರೆ ಅಂದ್ರೆ ಅದು ಸಾಣಾಪುರ ಕೆರೆ ಅಂತ ಹೇಳ್ಬೋದು. ಅಲ್ಲಿ ಏನಂದ್ರೆ ಈ ಎಡದಂಡ ಕಾಲುವೆ ಮುಖಾಂತರ ಸಾಣಾಪುರ ತುಂಬಿ ಏನಂದ್ರೆ ನೀರು ಹರಿಯುವಂಥದ್ದು. ಇಲ್ಲಿ ನೀರು ನಾಯಿಗಳು, ಅದೇ ರೀತಿಯಾಗಿ ಬಹಳಷ್ಟು ಜಲಚರಗಳು ಕೂಡ ಅಲ್ಲಿ ಏನಂದ್ರೆ ವಾಸವಾಗಿರುವಂಥದ್ದು. ಆದ್ರೆ ಈ ಹಿಂದೆ ಏನಂದ್ರೆ ಹಲವಾರು ಬಾರಿ ಕೊಪ್ಪಳ ಜಿಲ್ಲಾಡಳಿತ, ಅದೇ ರೀತಿಯಾಗಿ ಗಂಗಾವತಿ ತಹಸೀಲ್ದಾರ್ ಕೂಡ ಈ ಕೆರೆಯಲ್ಲಿ ಯಾವುದೇ ರೀತಿಯ ತೆಪ್ಪ ಹಾಕೋದು ಮತ್ತು ಬೋಟಿಂಗ್ ಮಾಡುವುದು ಕೂಡ ನಿಷೇಧ ಮಾಡಿ ಆರ್ಡರ್ ಮಾಡಿದ್ರು. ಅದೇ ರೀತಿಯಾಗಿ ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾದ ಒಂದು ವರದಿಯನ್ನ ಉಲ್ಲೇಖ ಮಾಡಲಾಗಿದೆ. ಹೈಕೋರ್ಟ್ ಅವರು ಕೂಡ ಒಂದು ಆದೇಶ ಮಾಡಿರುವಂಥದ್ದು. ಅಂದ್ರೆ ಈ ಕೆರೆಯಲ್ಲಿ ಯಾವುದೇ ರೀತಿಯಿಂದ
ತೆಪ್ಪ ಬೋಟಿಂಗ್ ಮತ್ತು ಅನೈತಿಕ ಚಟುವಟಿಕೆ ತಾಣ ಅನೈತಿಕ ಚಟುವಟಿಕೆ ನಡೆಸಬಾರ್ದು ಅಂತೇಳಿ ಒಂದು ಆದೇಶ ಮಾಡಿರುತ್ತದೆ. ಅದರ ಬೆನ್ನಲ್ಲೇ ಇವತ್ತು ಇದು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಮತ್ತು ಸಂರಕ್ಷಿತ ಅರಣ್ಯ ಪ್ರದೇಶ ಅಂತೇಳಿ ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿತ್ತು. ಆದ್ರೆ ಅದರ ಹೊರತಾಗಿ ಕೂಡ ನಿನ್ನೆ ಏಕಾಏಕಿ ಏನಂದ್ರೆ ಕೇರಳದಷ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ಅದರ ಜೊತೆಗೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸೇರ್ಕೊಂಡು ಏನಂದ್ರೆ ಅಲ್ಲಿನ ತೆಪ್ಪದ ಮೂಲಕ ಬೋಟಿಂಗ್ ಮಾಡಲು ಮತ್ತು ಅವಕಾಶ ಮಾಡಿಕೊಟ್ಟಿರೋದು ಸ್ವತಃ ಜನಾರ್ದನ್ ರೆಡ್ಡಿ ಅವರು ಚಾಲನೆ ನೀಡಿರುವಂತದ್ದು. ಇದು ಅಲ್ಲಿ ಸ್ಥಳೀಯವಾಗಿ ಏನು ಸರಣಾಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಮತ್ತು ಆಡಳಿತ ಮಂಡಳಿಯ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಸ್ವತಃ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತೆ ಅಲ್ಲಿನ ಸದಸ್ಯರು ಹೊತ್ತು ನಾವು ಯಾವುದೇ ರೀತಿಯಿಂದ ಟರಾವ್ ಪಾಸ್ ಮಾಡಿಲ್ಲ, ಅದೇ ರೀತಿಯಾಗಿ ಇದಕ್ಕೆ ಪರವಾನಗಿ ನೀಡಿಲ್ಲ. ಆದ್ರೂ ಸಹ ಏಕಾಏಕಿ ಅರಣ್ಯ ಇಲಾಖೆ ಅಧಿಕಾರಿಗಳು ಶಾಸಕರು ಬಂದು ಈ ರೀತಿ ಉದ್ಘಾಟನೆ ಮಾಡಿದ್ರೆ ಒಂದೇ ಒಂದು ಏನಾದ್ರೂ ಅವಘಡ ಆದ್ರೆ ಅದಕ್ಕೆ ನಾವು ಹೊಣೆ ಇಲ್ಲ, ಅದಕ್ಕೆ ನೇರವಾಗಿ ಶಾಸಕರು ಅದೇ ರೀತಿಯಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಕಾರಣ ಅಂತ ಹೇಳಿ ಹೇಳುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ನೀರು ನಾಯಿಗಳು ಅತಿ ಹೆಚ್ಚು ವಾಸವಾಗಿರೋದ್ರಿಂದ ಅವಿಗೆ ಈ ತೆಪ್ಪ ಬೋಟಿಂಗ್ ಅದೇ ರೀತಿಯಾಗಿ ಪ್ರವಾಸಿಗರು ಜಾಸ್ತಿ ಬಂದು ಹೋಗೋದ್ರಿಂದ ಅಲ್ಲಿ ಪರಿಸರ ಒಂದು ಏನಂದ್ರೆ ಒಂದು ಮಾಲಿನ್ಯ ಆಗುತ್ತೆ. ಆ ಕಾರಣಕ್ಕಾಗಿ ನೀರು ನಾಯಿಗೆ ಸತತಿ ಕೂಡ ಒಂದು ಕುತ್ತು ಬರುವಂತ ಸಂಭವ ಇದೆ. ಆ ಕಾರಣಕ್ಕಾಗಿ ಅವಕಾಶ ಕೊಡಬಾರ್ದು, ಕೊಟ್ರೆ ಖಂಡಿತವೂ ಕೂಡ ಅದೇನಾದ್ರೂ ಅನಾಹುತ ಆದ್ರೆ ಅದಕ್ಕೆಲ್ಲ ನೇರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕಾರಣ ಅಂತೇಳಿ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಆಡಳಿತ ಮಂಡಳಿ ಇರುವಂತದ್ದು. ಇದರ ಹೊರತಾಗಿ ಇವತ್ತು ಏಕಾಏಕಿ ಅಧಿಕೃತ ಒಂದು ಆದೇಶ ತೆಗೆದುಕೊಂಡು ಶಾಸಕ ಜನಾರ್ದನ್ ರೆಡ್ಡಿ ಅವರು ತೆಪ್ಪದ ಮೂಲಕ ಈ ಪ್ರವಾಸಿಗರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ರೀತಿ ಚಾಲನೆ ನೀಡಿದ್ದಾರೆ. ಇದು ಸ್ಥಳೀಯವಾಗಿ ಅದೇ ರೀತಿಯಾಗಿ ಸರಣಾಪುರ ಗ್ರಾಮ ಪಂಚಾಯತಿಯ ಒಂದು ಆಡಳಿತ ಮಂಡಳಿಯ ಆಕ್ರೋಶಕ್ಕೆ ಕಾರಣವಾಗುತ್ತಿದ್ದು. ದರ್ಶಕ, ಥ್ಯಾಂಕ್ ಯು ನಾಗರಾಜ್.